ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರಿನಲ್ಲಿ ಐತಿಹಾಸಿಕ ಕೆಂಪೇಗೌಡರ ವೃತ್ತ ಅನಾವರಣ ಮತ್ತು 515ನೇ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸುಮಾರು 31 ಹೂವಿನ ಪಲ್ಲಕ್ಕಿಗಳು, ಕಲಾತಂಡಗಳಾದ ವೀರಗಾಸೆ ಮತ್ತು ಅನೇಕ ಕಲಾತಂಡಗಳನ್ನು ಒಳಗೊಂಡ ಕುಣಿತಗಳ ಮುಖಾಂತರ ಗೌರಿಬಿದನೂರಿನ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ನಾಡಪ್ರಭು ಕೆಂಪೇಗೌಡರ ವೃತ್ತವನ್ನು ತಲುಪಲಾಯಿತು. ವೃತ್ತದ ಅನಾವರಣವನ್ನು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು, ಶ್ರೀ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಯವರು ಮತ್ತು ಮಂಗಳನಾಥ ಸ್ವಾಮೀಜಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೃತ್ತವನ್ನು ಅನಾವರಣ ಮಾಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೌರಿಬಿದನೂರು ತಾಲೂಕಿನ ಶಾಸಕರಾದ ಕೆ.ಎಚ್. ಪುಟ್ಟಸ್ವಾಮಿಗೌಡರು ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಕೆಂಪೇಗೌಡರ ನಿಗಮ ಮಂಡಳಿಯ ಅಧ್ಯಕ್ಷರಾದ ಜೆ.ಕೆ. ಕೃಷ್ಣಪ್ಪನವರು, ಗೌರಿಬಿದನೂರು ತಾಲೂಕಿನ ಮಾಜಿ ಶಾಸಕಿಯಾದ ಜ್ಯೋತಿ ರೆಡ್ಡಿ ಅವರು, ಗೌರಿಬಿದನೂರು ತಾಲೂಕಿನ ತಹಶೀಲ್ದಾರರಾದ ಎಸ್. ಮಹೇಶ್ ಪತ್ರಿ ಅವರು, ಗೌರಿಬಿದನೂರು ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳಾದ ಹೊನ್ನಯ್ಯನವರು, ಗೌರಿಬಿದನೂರು ನಗರಸಭೆ ಆಯುಕ್ತರಾದ ಗೀತಾರವರು, ಶಿಕ್ಷಣಾಧಿಕಾರಿಗಳಾದ ಶ್ರೀನಿವಾಸಮೂರ್ತಿ, ಅರಣ್ಯಾಧಿಕಾರಿಗಳಾದ ಹಂಸವಿ, ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆಯ ಪದಾಧಿಕಾರಿಗಳಾದ ಜನಾರ್ದಮೂರ್ತಿ, ಮುನಿಸ್ವಾಮಿಗೌಡ, ರವಿ, ಪ್ರಭಾಕರ್ ರೆಡ್ಡಿ, ಅಶ್ವಥ್ ರೆಡ್ಡಿ, ರೈತ ರಕ್ಷಣಾ ಸೇನೆಯ ಸಂಸ್ಥಾಪಕರಾದ ಡಿ.ಎನ್. ವೆಂಕಟರೆಡ್ಡಿ, ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ, ಸುರೇಶ್ ಬಾಬು, ರೈತ ಮುಖಂಡರಾದ ರಾಮಚಂದ್ರ ರೆಡ್ಡಿ, ನರಸಿಂಹಗೌಡ, ನಾಗಭೂಷಣ ರೆಡ್ಡಿ, ಪವನ್ ರೆಡ್ಡಿ, ಜಾತ್ಯತೀತವಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮ್ಮ ಕೆಂಪೇಗೌಡರವರ ತೇರನ್ನ ತರೋದ್ರ ಮುಖಾಂತರ ಇವತ್ತು ಸುಂದರವಾದಂತಹ ವೃತ್ತದ ಅನಾವರಣವು ಸಹ ಆಯಿತು. ನಮ್ಮ ಎಲ್ಲ ಗೌರವಾನ್ವಿತರ ಅಮೃತ ಹಸ್ತದಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀನಿವಾಸ ಮೂರ್ತಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ತಾ ಇದ್ದೀವಿ. ಸಮಾಜಕ್ಕೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲ ಅಂದ್ರೆ ಅಂತಹ ಸಮಾಜ ವಿಕಸಿತ ಆಗೋದಿಲ್ಲ, ಡೆವಲಪ್ ಆಗೋದಿಲ್ಲ. ರೋಲ್ ಮಾಡೆಲ್ಸ್ಗಳ ಕೊರತೆಯಿಂದ ನರಳ್ತಾ ಇರ್ತಕ್ಕಂಥ ಪ್ರಸ್ತುತ ಸಮಾಜದಲ್ಲಿ ಆದರ್ಶ ಪುರುಷನಾಗಿ ನಮ್ಮ ಕೆಂಪೇಗೌಡರು ಸರ್ವ ಜನಾಂಗಕ್ಕೂ ಕೂಡ ಮಾದರಿ ಆಗ್ಬೇಕಾಗಿರ್ತಕ್ಕಂಥ ಒಂದು ಸಂಕ್ರಮಣದ ಕಾಲದಲ್ಲಿ ನಾವು ಇದ್ದೇವೆ. ಕಾರಣ ಏನು? ಕೆಂಪೇಗೌಡರ ಬದುಕನ್ನು ಸೂಕ್ಷ್ಮವಾಗಿ ನಮ್ಮ ಶಾಸಕರು ಪುಟ್ಟಸ್ವಾಮಿಗೌಡರು, ಕೃಷ್ಣಪ್ಪನವರು ಮಾತನಾಡಿದರೆ, ಪೂಜ್ಯ ಸ್ವಾಮೀಜಿಯವರು ಸವಿಸ್ತಾರವಾಗಿ ಅವರ ಮಾತುಗಳನ್ನ ನೀವು ಕೇಳಬೇಕು. ನಾನು ಸ್ವಲ್ಪ ಇನ್ನು 3-4 ಕಾರ್ಯಕ್ರಮಗಳಿರೋದ್ರಿಂದ ನನ್ನ ಮಧ್ಯದಲ್ಲಿ ಹೊರಡ್ತೀನಿ ಅನ್ನಂತೆ ಭಾವಿಸ್ಬಿಡಿ. ಮಂಗಳನಾಥ ಸ್ವಾಮಿಗಳು ಕೂಡ ಇಲ್ಲೇ ಇರ್ತಾರೆ. ಕೆಂಪೇಗೌಡರು ಕೇವಲ ರಾಜ್ಯವನ್ನ ಕಟ್ಟಿದ್ರು ನಾವು ಒಂದೇ ಕಾರಣಕ್ಕೋಸ್ಕರ ಅಲ್ಲ. ಯಾವುದೇ ಒಬ್ಬ ರಾಜ ಅಥವಾ ಮನೆಯಲ್ಲಿರ್ತಕ್ಕಂಥ ತಂದೆ ಆದರ್ಶಪ್ರಾಯರಾಗಿ ಬಹುಕಾಲ ಜನಮಾನಸದಲ್ಲಿ ಉಳಿಬೇಕು ಅಂತಂದ್ರೆ ಆ ವ್ಯಕ್ತಿ ಸ್ವತಃ ಕ್ರಿಯಾಶೀಲನಾಗಿರ್ಬೇಕು. ನಾಡಾಡ್ತಕ್ಕಂಥ ರಾಜ ಸೋಮಾರಿಯಾಗಿತ್ಕೊಂಡು ತನ್ನ ಮಂತ್ರಿಗಳನ್ನ ಆಡಳಿತ ಮಾಡಕ್ ಬಿಟ್ರೆ ರಾಜ್ಯ ಏನಾಗುತ್ತೆ? ದಿವಾಳಿ ಆಗುತ್ತೆ. ಆದರೆ ಕೆಂಪೇಗೌಡರು ರಾಜನಾಗಿದ್ರು ಕೂಡ ಸ್ವತಃ ಕ್ರಿಯಾಶೀಲವಾಗಿರ್ತಕ್ಕಂಥ ಕರ್ಮಯೋಗಿ ಆಗಿದ್ರು. ಇದು ನಮ್ಮ ಪರಂಪರೆಯಲ್ಲಿ ಕೂಡ ಹಮ್ಮಿಕೊಂಡು ಬಂದಿರತಕ್ಕಂಥದ್ದು. ಹೌದು, ಕ್ರಿಯೆಯನ್ನೇನೋ ಮಾಡ್ತೇವೆ ನಾವು. ನೀವು ಮಾಡ್ತಕ್ಕಂಥ ಕರ್ಮ ಯಾವ ರೀತಿ ಇರುತ್ತೆ ಅಂತಂದ್ರೆ ನಮ್ಮ ಮನೆಯನ್ನ ಸಾಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟೇ ಇರ್ತದೆ. ಹೌದಾ? ನೀವೇನಾದ್ರೂ ಓದಿ ಕೊನೆಗೆ ನಮ್ಮ ಗಮನ ಯಾವ ಕಡೆಗಿರುತ್ತೆ? ನಾವು ನಮ್ಮ ಕುಟುಂಬ, ಇದರ ಆಚೆಗೆ ಹೋಗುದಿಲ್ಲ. ಇದನ್ನ ಸೆಲ್ಫಿಶ್ ಕರ್ಮ ಅಂತ ಕರಿತೇವೆ, ಅಂದ್ರೆ ಸ್ವಾರ್ಥ ಕರ್ಮ. ಆದರೆ ಕೆಲವು ವ್ಯಕ್ತಿಗಳಿದ್ದಾರೆ, ನೀವು ಮುಂದೆ ಕುಳಿತಿರೋರು ಸಾಕಷ್ಟು ಜನ ಕಾಣ್ತಾ ಇದ್ದೇನೆ, ಇಲ್ಲಿರೋರು ಇದ್ದಾರೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಕೆಂಪೇಗೌಡರು ತನ್ನ ಬದುಕನ್ನ ಪೂರ್ಣ ಕ್ರಿಯಾಶೀಲವಾಗಿರಿಸಿಕೊಂಡು ರಾಜನಾಗಿ ಪ್ರಜೆಗಳ ದುಡಿತಕ್ಕಿಂತ ಹೆಚ್ಚಿನ ಗಂಟೆಗಳ ಕೆಲಸವನ್ನ ಮಾಡಿ ಪ್ರಜೆಗಳಿಗೆ ಕರ್ಮದ ಮಾರ್ಗವನ್ನು ತೋರಿಸಿದಂಥ ಮಹಾಪುರುಷ ಕೆಂಪೇಗೌಡರು. ಅದಕ್ಕೆ ಇವತ್ತಿನ ಈ ದಿನಾಚರಣೆ ಮುಖಾಂತರ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದು ಏನಂದ್ರೆ ಸೋಮಾರಿಗಳಾಗಬೇಡಿ. ಡಾಕ್ಟರ್ ಅಬ್ದುಲ್ ಕಲಾಂ ಬದುಕಿದ ಕಾಲದಲ್ಲಿ ನಮ್ಮ ಗುರುಗಳ ಬಗ್ಗೆ ಬಹಳ ದೊಡ್ಡ ಭಾವನೆಯನ್ನ ಇಟ್ಕೊಂಡಿದ್ರು. ಕಲಾಂ ಗೊತ್ತಲ್ಲ ನಿಮ್ಗೆ? ಅಬ್ದುಲ್ ಕಲಾಂ ಎಲ್ರಿಗೂ ಕೂಡ ಗೊತ್ತು. ಒಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಯಾವುದೋ ಒಂದ್ಸಲ ಚರ್ಚೆಗೆ ಬಂದಾಗ ನೀವು ಚಿಂಚಣಿಲಿ ಬಾಲ್ ಗಂಗಾಧರ ಮಹಾಸ್ವಾಮಿಗಳನ್ನು ಬಹುವಾಗಿ ಪ್ರೀತಿಸ್ತೀರಿ,
ಯಾಕೆ ಅವರು ಊಟ ಕೊಡ್ತಾರೆ ಅಂತನಾ, ಅನ್ನದಾಸೋಹ ಮಾಡ್ತಾರೆ ಅಂತನಾ? ಅದಕ್ಕೆ ಡಾಕ್ಟರ್ ಕಲಾಂ ಹೇಳಿದ್ರು, ಇಟ್ ಈಸ್ ನಾಟ್ ಜಸ್ಟ್ ಕೇವಲ ಅವರು ಊಟ ಕೊಡ್ತಾರೆ ಅಂತ ಒಂದು ಕಾರಣಕ್ಕೆ ಅಲ್ಲ, ಕೇವಲ ಎಜುಕೇಶನ್ ಕೊಡ್ತಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಲ್ಲ. ನಮ್ಮ ದೇಶದ ದೊಡ್ಡ ಶತ್ರು ಯಾವ್ದಪ್ಪ ಅಂತಂದ್ರೆ, ಮನೆಯ ಶತ್ರು ಇರ್ಬೋದು, ವ್ಯಕ್ತಿಯ ಶತ್ರು ಇರ್ಬೋದು, ಅಥವಾ ದೇಶದ ಶತ್ರು ಯಾವ್ದಪ್ಪ ಅಂತಂದ್ರೆ, ಇಟ್ ಈಸ್ ನಾಟ್ ಜಸ್ಟ್ ಇಗ್ನೋರೆನ್ಸ್, ಇಟ್ ಈಸ್ ನಾಟ್ ಜಸ್ಟ್ ಪಾವರ್ಟಿ, ಇಟ್ ಈಸ್ ನಾಟ್ ಜಸ್ಟ್ ಇಲಿಟ್ರಸಿ. ಅನಕ್ಷರತೆಯೂ ಅಲ್ಲ, ಬಡತನವೂ ಅಲ್ಲ, ಅಥವಾ ಅಜ್ಞಾನವೂ ಅಲ್ಲ. ನಿಜವಾದ ದೊಡ್ಡ ದಾರಿದ್ರ್ಯ ಯಾವ್ದಪ್ಪ ಅಂತಂದ್ರೆ, ಅವರು ಹೇಳ್ತಾರೆ ಅದು ಜಾಡ್ಯ, ಆಲಸ್ಯ ಮತ್ತು ಸೋಮಾರಿತನ. ಅರ್ಥ ಆಯ್ತು? ಈ ಸೋಮಾರಿತನ ಇರ್ತಕ್ಕಂತಹವನ್ನ ಮೇಲೆ ಕೆಡ್ಸೋದ್ ಕಷ್ಟ. ಚುಂಚನಗಿರಿ ಸ್ವಾಮಿಗಳು ಮಾಡಿದ ಕೆಲಸ ಏನಪ್ಪಾ ಅಂದ್ರೆ, ನನಗೆ ಅವ್ರು ತುಂಬಾ ಇಷ್ಟ. ನಮ್ಮ